ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ವಿಶೇಷವಾಗಿ ಯಾರು ಈ ವ್ರತವನ್ನು ಮಾಡ್ತಾರೆ ಅವರ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ. ಅಷ್ಟೂ ಅನ್ನಕ್ಕೆ ಬಡತನ ಇದ್ದರೂ ಕೂಡ ಅವರ ಆ ಬಡತನ ದೂರ ಆಗಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಕೊಡ್ತಾರೆ ಅನ್ನುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ 3ನೇ ಗುರುವಾರದ ಪೂಜೆ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾರ್ಗಶಿರ ಮಾಸ ಅಂದರೆ ತುಂಬಾ ವಿಶೇಷ. ಈಗಾಗಲೇ ನಿಮಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತೆ. ಹಾಗೆ ಅದರಲ್ಲೂ ಈ ಒಂದು ಗುರುವಾರಗಳು ಏನು ಮಾರ್ಗಶಿರ ಮಾಸದಲ್ಲಿ ಕೆಲವು ಸಲ 4 ಗುರುವಾರಗಳು ಬರುತ್ತೆ, ಕೆಲವು ಸಲ 5 ಗುರುವಾರಗಳು ಕೂಡ ಬರುತ್ತೆ. ಈ ರೀತಿಯಾಗಿ ಮಾರ್ಗಶಿರ ಮಾಸದಲ್ಲಿ ಎಷ್ಟು ಗುರುವಾರಗಳು ಬರುತ್ತೋ ಅಷ್ಟೂ ಗುರುವಾರ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು. ಸಾಕ್ಷಾತ್ ಮಹಾಲಕ್ಷ್ಮಿಯೇ ಹೇಳಿದ್ದಾರೆ, ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅಂಥವ್ರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಮಾರ್ಗಶಿರ ಮಾಸ ಅಂದರೆ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ. ಮಾಸಗಳಲ್ಲಿ ನಾನು ಮಾರ್ಗಶಿರ ಅಂತ ಹೇಳಿದ್ದಾರಂತೆ ವಿಷ್ಣು ದೇವರು. ಹಾಗಾಗಿ ಮಹಾಲಕ್ಷ್ಮಿಗೂ ಕೂಡ ಈ ಮಾರ್ಗಶಿರ ಮಾಸ ಅಂದರೆ ಬಹಳ ಇಷ್ಟ. ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಸರ್ವ ದಾರಿದ್ರ್ಯಗಳು ದೂರವಾಗುತ್ತೆ, ಅಷ್ಟೈಶ್ವರ್ಯವನ್ನು ಕರುಣಿಸ್ತಾರೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಇನ್ನೊಂದು ಏನಂತ ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ಒಂದು ವಿಶೇಷತೆ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಕುಂತಿ ದೇವಿಗೆ ಒಂದು ವಿಶೇಷವಾಗಿ ಒಂದು ಕತೆ ಇದೆ. ಆ ಕಥೆಯನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ವಿಶೇಷವಾಗಿ ಯಾರು ಈ ವ್ರತವನ್ನು ಮಾಡ್ತಾರೆ ಅವರ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ. ಅಷ್ಟೂ ಅನ್ನಕ್ಕೆ ಬಡತನ ಇದ್ದರೂ ಕೂಡ ಅವರ ಆ ಬಡತನ ದೂರ ಆಗಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಕೊಡ್ತಾರೆ ಅನ್ನುವಂಥದ್ದು ಈ ಒಂದು ಮಾರ್ಗಶಿರ ಮಾಸದ ಪೂಜೆಯ ವಿಶೇಷತೆ. ಇನ್ನು ಈ ಮಾರ್ಗಶಿರ ಮಾಸದ ಪೂಜೆಗೆ ಏನೆಲ್ಲ ಬೇಕು ಅಂತ ಕೇಳೋದಾದರೆ, ನೀವು ಬಹಳಷ್ಟು ಕಡಿಮೆ ಸಾಮಾನುಗಳಲ್ಲಿ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು. ಮನೆಯಲ್ಲಿ ಏನಿದೆ ಅದರಲ್ಲೇ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು. ಈ ಒಂದು ಪೂಜೆಯನ್ನು ವಿದ್ಯುಕ್ತವಾಗಿ ಮಾಡೋದಕ್ಕೆ ನಮಗೆ ವಿಶೇಷವಾದಂತಹ ಸಮಯ ಅಂದರೆ ಸಾಯಂಕಾಲ ಗೋಧೂಳಿ ಸಮಯ ಅಂತ ನಾವು ಏನು ಕರಿತೀವಿ. ಈ ಒಂದು ಸಾಯಂಕಾಲ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ನಿಮಗೆ ಹೆಚ್ಚಿನ ಅನುಗ್ರಹವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಎಲ್ರಿಗೂ ಈ ಸಂಜೆ ಸಮಯದಲ್ಲಿ ಮಾಡೋದಕ್ಕಾಗೋದಿಲ್ಲ. ಕೆಲವರು ಕೆಲಸಕ್ಕೆ ಹೋಗೋರು ಇರ್ತಾರೆ, ಅಲ್ಲಿಂದ ಬರೋದೇ 8 ಗಂಟೆ ಆಗುತ್ತೆ, 9 ಗಂಟೆ ಆಗುತ್ತೆ ಅಂತ ಹೇಳ್ತಾರೆ. ಅಂಥವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆನ ಮಾಡ್ಕೋಬೋದು. ಆದರೆ ನಾವು ಮನೆಗೆ ಬರ್ಬೋದು, ಸ್ವಲ್ಪ ಪರ್ಮಿಷನ್ ಎಲ್ಲ ಕೊಡ್ತಾರೆ ಅಂತ ಅಂದರೆ ಕೆಲಸದಲ್ಲಿ ಸಾಧ್ಯವಾದವರು ಸಾಯಂಕಾಲದ ಸಮಯದಲ್ಲಿ ಈ ಪೂಜೆನ ಮಾಡ್ಕೊಳ್ಳಿ. ಸಾಯಂಕಾಲ ಒಂದು 5 ಗಂಟೆ 15 ನಿಮಿಷದಿಂದ 6 ಗಂಟೆ 30 ನಿಮಿಷದ ತನಕ ಈ ಒಂದು ಸಮಯದಲ್ಲಿ ನೀವು ಈ ಪೂಜೆನ ಮಾಡ್ಕೋಬೋದು. ನಾವಿದನ್ನು ಗೋಧೂಳಿ ಸಮಯ ಅಂತ ಹೇಳಿ ಕರಿತೀವಿ. ವಿಶೇಷವಾಗಿ ಈ ಸಮಯದಲ್ಲಿ ಮಾಡುವಂಥ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ನಿಮಗೆ ವಿಶೇಷವಾದ ಅನುಗ್ರಹವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಪೂಜೆಗೆ ಏನು ಬೇಕು ಅಂತ ಕೇಳೋದಾದರೆ, ಮಹಾಲಕ್ಷ್ಮಿಗೆ ಒಂದು ಕಳಶ ಪ್ರತಿಷ್ಠಾಪನೆ, ಕಳಶಕ್ಕೆ ಒಂದು ಹೂವು, ಕಾಯಿ, ವಿಳ್ಯದೆಲೆ, ಬಾಳೆಹಣ್ಣು, ಎಲೆ, ಅಡಿಕೆ. ನಾವು ಲಕ್ಷ್ಮೀ ಪೂಜೆಗೆ ಇಡುವಂಥ ಸಾಮಾನುಗಳೇ ಈ ಪೂಜೆಗೆ ಇಡುವಂಥದ್ದು ನಮಗೆ ಬೇಕಾಗುತ್ತೆ. ಕಳಶ ಪ್ರತಿಷ್ಠಾಪನೆ ಮಾಡೋರು ಮಾಡ್ಬೋದು, ಅಥವಾ ಕಳಶ ಹಿಡ್ದೇ ಇನ್ನೂ ಸರಳವಾಗಿ ಪೂಜೆ ಮಾಡ್ತೀರಾ ಅಂತ ಅನ್ನೋರು ಕಳಶ ಹಿಡ್ದೇ ಪೂಜೆ ಮಾಡ್ಕೋಬೋದು. ಅದು ಯಾವ ಥರ ಕಳಶ ಪ್ರತಿಷ್ಠಾಪನೆ ಇಲ್ಲದೆ ಪೂಜೆ ಮಾಡೋದಂಥದ್ದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಎಷ್ಟೋ ಜನ ಹೇಳ್ತಾರೆ ನಮಗೆ ಕಳಶ ಇಡುವಂಥ ಪದ್ಧತಿ ಇಲ್ಲ, ನಾವು ಹೇಗೆ ಪೂಜೆ ಮಾಡೋದು ಅಂತ ಕೇಳ್ತಾರೆ. ಅಂಥವರು ಬರೀ ಫೋಟೋಗೆನೆ ಪೂಜೆನ ಮಾಡ್ಕೊಳ್ಬೋದು, ಈ ಒಂದು ಸಮಯದಲ್ಲಿ ಪೂಜೆನ ಮಾಡ್ಕೋಬೋದು. ಇನ್ನು ಸಾಯಂಕಾಲ ನೀವು ಮಹಾಲಕ್ಷ್ಮಿಗೆ ಪೂಜೆನ ಮಾಡ್ತೀವಿ ಅಂತ ಅನ್ನೋದಾದರೆ ಬೆಳಗ್ಗೆಯಿಂದನೇ ಉಪವಾಸ ಇರಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಪೂರ್ತಿ ಉಪವಾಸ ಏನೂ ಬೇಡ, ನೀವು ಹಾಲು, ಹಣ್ಣು, ಜ್ಯೂಸು ತೊಗೊಂಡು ಉಪವಾಸವನ್ನು ಮಾಡ್ಕೋಬೋದು. ಉಪವಾಸ ಇದ್ದು ಸಾಯಂಕಾಲ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ನಿಯಮಗಳನ್ನು ಪಾಲಿಸಲೇಬೇಕು. ಈ ವರ್ಷ ನಮಗೆ 4 ಗುರುವಾರಗಳು ಬಂದಿರೋಂಥದ್ದು. ಸಾಧ್ಯವಾದವರು 4 ಗುರುವಾರನೂ ಪೂಜೆ ಮಾಡ್ಕೊಳ್ತಾರೆ. 4 ಗುರುವಾರಗಳು ಪೂಜೆನ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಒಂದೇ ಒಂದು ಗುರುವಾರ ಆದರೂ ಈ ಲಕ್ಷ್ಮೀ ಪೂಜೆನ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಮೊದಲನೇದಾಗಿ ಗಣಪತಿಯ ಒಂದು ವಿಗ್ರಹ ಅಥವಾ ಫೋಟೋನೂ ಇಲ್ಲ ಅಂತ ಅನ್ನೋರು ಒಂದು ಅಡಿಕೆ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೋಬೋದು.
ಯಾವುದೇ ಪೂಜೆ ವ್ರತಗಳನ್ನು ಮಾಡೋದಕ್ಕಿಂತ ಮುಂಚೆ, ವ್ರತಗಳನ್ನು ಆಚರಣೆ ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಪೂರ್ತಿ ಅನುಗ್ರಹ ನಿಮಗೆ ಬೇಕಾಗುತ್ತೆ. ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ಮುಂದೆ ಹಾಕಬೇಕು. ನೀವು ಕಳಶವನ್ನು 2 ಕಳಶವನ್ನು ಇಟ್ಕೊಳ್ಳಿ. ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ, ಇನ್ನೊಂದು ಯಾಕಂತ ಅಂದರೆ ನೀವು ಆ ಕಳಶದಲ್ಲಿ ಗಂಗೆ ಯಮುನೆಯರನ್ನು ಆವಾಹನೆ ಮಾಡಿಕೊಂಡು ಆ ಪೂಜೆಯ ಸಮಯದಲ್ಲಿ ನಿಮಗೆ ಬೇಕಾಗಿರುವಂಥ ನೀರಾಗಿರ್ಬೋದು ಅದೆಲ್ಲನೂ ಕೂಡ ಈ ಕಳಶದ ನೀರನ್ನು ಉಪಯೋಗಿಸ್ಕೋಬೋದು. ಈ ಪೂಜೆಗೆ 2 ಕಳಶ ಬೇಕಾಗುತ್ತೆ. ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಇನ್ನೊಂದು ಕಳಶನ ಪೂಜೆಗೆ ಇಟ್ಕೊಳ್ಳಿ. ಇನ್ನು ಕಳಶ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಕಳಶದಲ್ಲಿ ಕಂಠದವರೆಗೂ ನೀವು ನೀರನ್ನು ಹಾಕೊಳ್ಳಿ. ಅದಕ್ಕೆ 5 ವಿಳೆದೆಲೆ ಇಟ್ಕೋಬೇಕು, ಅಥವಾ ಮಾವಿನ ಎಲೆ ಸಿಕ್ಕಿದ್ರೆ ಅದನ್ನೇ ಇಟ್ಕೋಬೋದು. 5 ವಿಳೆದೆಲೆ ಅಥವಾ ಮಾವಿನ ಎಲೆ ಕಳಶದ ಒಳಗಡೆ ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂವು ಹಾಕಿ ಅದರಲ್ಲಿ ಒಂದು ಬಟ್ಲಡಿಕೆ, ಕಾಲುಂಗ್ರ ಇದ್ರೆ ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಬೇಕಾದರೆ ಡ್ರೈ ಫ್ರೂಟ್ಸ್ನ ನೀವು ನೈವೇದ್ಯಕ್ಕೆ ಇಟ್ಕೋಬೋದು. ಇನ್ನು ಮಂಗಳಸೂತ್ರವನ್ನು ಹಾಕಬೇಕಾಗುತ್ತೆ. ಅಂದರೆ ಕಳಶದ ಕಂಠ ಇರುತ್ತಲ್ಲ, ಆ ಕಂಠಕ್ಕೆ ನೀವು ಮಂಗಳಸೂತ್ರವನ್ನು ಹಾಕಬೇಕು, ಅಥವಾ ನೀವು ಅರಿಶಿನ ಕೊಂಬಿನ ದಾರವನ್ನು ಹಾಕ್ಬೋದು. ಇನ್ನು ಕಳಶದ ತುಂಬ ನೀರನ್ನು ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕಂಠದವರೆಗೆ ಇದ್ರೆ ಸಾಕು. ನೀವು ತೆಂಗಿನಕಾಯಿ ಇಡೋದಕ್ಕಿಂತ ಮುಂಚೆ ನೀವು ಮಂಗಳಸ್ತೋತ್ರವನ್ನು ಹಾಕೋಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಕೊಳ್ಳಿ. ಅಂದರೆ ಕಂಠದವರೆಗೂ ನೀರನ್ನು ತುಂಬ್ಕೋಬೇಕಾಗುತ್ತೆ. ಅದಾದಮೇಲೆ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂವು, ಅಡಿಕೆ, ಕಾಲುಂಗ್ರ, ₹1 ಕಾಯಿನು ಇದೆಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇದಾದಮೇಲೆ ನೀವು ಮಂಗಳಸೂತ್ರವನ್ನು ಅದಕ್ಕೆ ಕಟ್ಟಬೇಕಾಗುತ್ತೆ. ಇದಾದಮೇಲೆ ನೀವು ವಿಳ್ಯದೆಲೆ ಅಥವಾ ಮಾವಿನ ಎಲೆನ ಇಟ್ಬಿಟ್ಟು ತೆಂಗಿನಕಾಯಿನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಮಂಗಳಸೂತ್ರ ಇಲ್ಲ ಅಂತವನವರು ಅರಿಶಿಣದ ಕೊಂಬಿನ ದಾರವನ್ನು ನೀವು ಕಟ್ಟಬೇಕಾಗುತ್ತೆ. ಒಂದು ಮಣೆ ಮೇಲೆ ರಂಗೋಲಿನ ಹಾಕೊಳ್ಳಿ. ಅಷ್ಟದಳ ಪದ್ಮ ರಂಗೋಲಿ ಹಾಕೊಳ್ಳಿ. ನಿಮಗೆ ಯಾವುದು ರಂಗೋಲಿ ಬರುತ್ತೋ ಅದನ್ನು ಹಾಕೋಬೋದು. ಶಂಕು, ಚಕ್ರ, ಅಷ್ಟದಳ ಪದ್ಮ ರಂಗೋಲಿ, ಲಕ್ಷ್ಮೀ ರಂಗೋಲಿಗಳನ್ನು ಹಾಕೋಬೋದು. ರಂಗೋಲಿ ಮೇಲೆ ಒಂದು ತಟ್ಟೆನ ಇಟ್ಬಿಟ್ಟು ಅದಕ್ಕೆ ಅಕ್ಕಿಯನ್ನು ಹಾಕಬೇಕಾಗುತ್ತೆ. ಅದರಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು. ಕುಂಕುಮದಿಂದ ಅಷ್ಟದಳ ಪದ್ಮ ರಂಗೋಲಿನ ನಿಮ್ಮ ಉಂಗುರದ ಬೆರಳಿನಿಂದ ಬರಿಬೇಕಾಗುತ್ತೆ. ಇದಾದಮೇಲೆ ಆ ಮಣೆ ಮೇಲೆ ಅಕ್ಕಿ ತಟ್ಟೆನ ಇಟ್ಬಿಟ್ಟು ಅಲ್ಲಿ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಮಹಾಲಕ್ಷ್ಮಿ ಸ್ಮರಣೆ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಕೆಂಪು ಅಥವಾ ಬಿಡಿ ಹೂಗಳನ್ನು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಆಮೇಲೆ ಆ ಹೂವು ಅಕ್ಷತೆಯನ್ನು ದೇವಿ ಮುಂದೆ ಅಥವಾ ಕಳಶದ ಮುಂದೆ ಹಾಕಬೇಕು. ನಿಮಗೆ ಮಲ್ಲಿಗೆ ಹೂ ಸಿಕ್ಕಿದ್ರೆ ಖಂಡಿತ ಆ ದೇವಿಗೆ ಅಲಂಕಾರವನ್ನು ಮಾಡಿ. ತುಂಬಾ ಶ್ರೇಷ್ಠವಾದದ್ದು. ಹಾಗೆ ಕೆಂಪು ಬಣ್ಣದ ಗುಲಾಬಿಯಿಂದನೂ ಕೂಡ ನೀವು ಅಲಂಕಾರವನ್ನು ಮಾಡ್ಬೋದು. 2 ತುಪ್ಪದ ದೀಪವನ್ನು ಹಚ್ಚಬೇಕು. ಆನಂತರ ಅಷ್ಟೋತ್ತರ ಅರ್ಚನೆಯನ್ನು ಮಾಡ್ಕೊಳ್ಳಿ. ಧೂಪ, ದೀಪ, ನೈವೇದ್ಯವನ್ನು ಅರ್ಪಿಸ್ಬೇಕು. ನೈವೇದ್ಯ ಎಲ್ಲ ಯಾವೆಲ್ಲ ಮಾಡ್ಬೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ನೈವೇದ್ಯ ಎಲ್ಲ ನಮಗೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಹಾಲು ಮತ್ತು ಸಕ್ಕರೆನ ಇಡ್ಬೋದು. ಇದೆಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ಮಾಡಬೇಕು. ಎಲ್ಲರೂ ಕೂಡ ಅಮ್ಮನವರ ಪೂಜೆ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೋಬೇಕು. ಇನ್ನು ವಿಶೇಷವಾದ ಸ್ತೋತ್ರಗಳು ಬಂದರೆ ಅದನ್ನು ಹೇಳ್ಕೊಳ್ಳಿ. ಹಾಗೆ ಮಹಾಲಕ್ಷ್ಮಿ ಅಷ್ಟಕಂನ ಪಾರಾಯಣ, ಹಾಗೆ ಮಹಾಲಕ್ಷ್ಮಿಯ ಹಾಡುಗಳು ಈ ಥರ ಎಲ್ಲ ಹೇಳ್ಕೊಳ್ಳಿ. ಆಕೆ ಅಲಂಕಾರ ಪ್ರಿಯೆ, ಶ್ಲೋಕ ಪ್ರಿಯೆ. ಮಹಾಲಕ್ಷ್ಮಿಗೆ ನಾವು ಎಷ್ಟು ಅಲಂಕಾರ ಮಾಡ್ತೀವೋ, ಎಷ್ಟು ಶ್ಲೋಕ ಪಾರಾಯಣ ಮಾಡ್ತೀವೋ ಆಕೆ ಸಂತೃಪ್ತಳಾಗ್ತಾಳೆ ಅಂತ ಹೇಳುವಂಥದ್ದು. ಸಾಧ್ಯವಾದವರು ಹುಡಿಯನ್ನು ತುಂಬಿ ಅಕ್ಕಿ, ಬೆಲ್ಲ, ಕೊಬ್ಬರಿ, ಹಣ್ಣು ಆಕೆಗೆ ಹುಡಿಯನ್ನು ತುಂಬಬೇಕು. ಈ ಥರ ಪೂಜೆನ ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯವನ್ನು ದೂರ ಮಾಡ್ತಾರೆ ಆ ಮಹಾಲಕ್ಷ್ಮಿ ತಾಯಿ. ನೀವು ಕೂಡ ವಿಶೇಷವಾಗಿ ಆಚರಣೆ ತಪ್ಪದೆ ಮಾಡ್ಕೊಳ್ಳಿ. ಏನೇ ಕೆಲಸ ಇದ್ರೂ 4 ವಾರ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥದ್ದು. ಅದರಲ್ಲಿ ಇವಾಗ 3ನೇ ವಾರ. ಏನೇ ಕೆಲಸ ಇದ್ರೂ ಕೂಡ ತಪ್ಪದೆ ಈ ಪೂಜೆನ ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಮಾರ್ಗಶಿರ ಮಾಸದ 3ನೇ ವಾರದ ಗುರುವಾರದ ಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.